ಅಮೃತಧಾರೆ ಧಾರಾವಾಹಿಯಲ್ಲಿ ಗೌತಮ್ನ ಮಲತಾಯಿ ಶಕುಂತಲಾ ಅವರ ಕಪಟತನ ಬಯಲಾಗುತ್ತಿದೆ. ಭೂಮಿಕಾ ಶಕುಂತಲಾನ್ನು ಸವಾಲು ಮಾಡಿದ್ದಾಳೆ. ಅವಳಿ ಮಕ್ಕಳಲ್ಲಿ ಒಬ್ಬರನ್ನು ಶಕುಂತಲಾ ಹಾಗೂ ಜಯದೇವ್ ಅಪಹರಿಸಿದ್ದಾರೆ. ಗೌತಮ್ ಈ ವಿಷಯವನ್ನು ಭೂಮಿಕಾಯಿಂದ ಮರೆ ಮಾಡಿದ್ದಾನೆ. ಶಕುಂತಲಾ ಮತ್ತಷ್ಟು ಷಡ್ಯಂತ್ರಗಳನ್ನು ರೂಪಿಸುತ್ತಿದ್ದಾಳೆ. ಅಮೃತಧಾರೆ ಧಾರಾವಾಹಿ ಹಲವು ತಿರುವುಗಳನ್ನು ಪಡೆದುಕೊಂಡು ಸಾಗುತ್ತಿದೆ. ಈ ಧಾರಾವಾಹಿಯಲ್ಲಿ ಕಥಾನಾಯಕ ಗೌತಮ್ ಮಲತಾಯಿ ಶಕುಂತಲಾ ಕೆಟ್ಟವಳು ಎಂಬ ವಿಚಾರ ಇಷ್ಟು ದಿನ ಮನೆಯಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ಲ. ಆದರೆ ಈಗ ಹಂತ ಹಂತವಾಗಿ ಈ ವಿಚಾರ ತಿಳಿಯುತ್ತಿದೆ. ಭೂಮಿಕಾಗೆ ಈ ವಿಷಯ ಗೊತ್ತಾಗಿ ಹೋಗಿದೆ. ಆಕೆ ನೇರವಾಗಿ ಚಾಲೆಂಜ್ ಮಾಡಿದ್ದಾಳೆ. ಈ ಕ್ರಮದಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತಿರುವುಗಳನ್ನು ವೀಕ್ಷಕರು ನಿರೀಕ್ಷಿಸಬಹುದಾಗಿದೆ. ಗೌತಮ್ ಹಾಗೂ ಭೂಮಿಕಾ ದಂಪತಿಗೆ ಅವಳಿ ಮಕ್ಕಳು ಜನಿಸಿದ್ದರು. ಆದರೆ ಒಂದು ಮಗುವನ್ನು ಶಕುಂತಲಾ ಹಾಗೂ ಆಕೆಯ ಮಗ ಜಯದೇವ್ ಅಪಹರಣ ಮಾಡಿಸಿದರು. ಆ ಮಗು ಕಾಣೆಯಾಗಿದೆ ಮತ್ತು ಈವರೆಗೆ ಅದು ಸಿಕ್ಕೇ ಇಲ್ಲ. ಈ ವಿಚಾರವನ್ನು ಭೂಮಿಕಾಳಿಂದ ಗೌತಮ್ ಮುಚ್ಚಿಟ್ಟಿದ್ದಾನೆ. ತನಗೆ ಜನಿಸಿದ್ದು ಒಂದೇ ಮಗು ಎಂದು ಭೂಮಿಕಾ ಭಾವಿಸಿದ್ದಾಳೆ. ಮಗುವಿನ ಆರೈಕೆಯಲ್ಲಿ ಬ್ಯುಸಿ ಇದ್ದಾಳೆ. ಮಗು ಇಲ್ಲದಂತೆ ಮಾಡಬೇಕು ಎಂಬುದು ಶಕುಂತಲಾ ಪ್ಲಾನ್ ಆಗಿದೆ. ಹೀಗಿರುವಾಗಲೇ ಗೌತಮ್ ನಿಜವಾದ ತಾಯಿಯು ಶಕುಂತಲಾ ನಿಜವಾದ ಮುಖವನ್ನು ಕಳಚಿಟ್ಟಿದ್ದಾಳೆ. ಭೂಮಿಕಾಳು ಗೌತಮ್ ತಾಯಿ ಜೊತೆ ತನ್ನ ತವರು ಮನೆಗೆ ಹೋಗಿದ್ದಳು. ಆಕೆಗೆ ಮಾತು ಬರದ ಕಾರಣ ಕೈ ಮೂಲಕ ಭರಿಸಿ ನಿಜವಾದ ಕಳ್ಳಿ ಯಾರು ಎಂಬುದನ್ನು ಪತ್ತೆ ಹಚ್ಚಿದ್ದಾಳೆ. ಶಕುಂತಲಾ ಮಗುಗೆ ತೊಂದರೆ ಕೊಡೋಕೆ ಬರುತ್ತಿದ್ದಾಳೆ ಎಂದು ಗೌತಮ್ ತಾಯಿಯು ಭೂಮಿಕಾಗೆ ಹೇಳಿದಳು. ಆ ಬಳಿಕ ಭೂಮಿಕಾ ನೇರವಾಗಿ ಮನೆಗೆ ಬಂದು ಶಕುಂತಲಾ ಬಳಿ ಈ ವಿಚಾರವಾಗಿ ಮಾತನಾಡಿದ್ದಾಳೆ. ನೀವು ಅಮೃತದ ಲೇಬಲ್ ಹಾಕಿರೋ ವಿಷ ಎಂದು ಭೂಮಿಕಾ ಹೇಳುತ್ತಿದ್ದಂತೆ ಸ್ವಲ್ಪ ನೋಡ್ಕೊಂಡು ಮಾತನಾಡು ಎಂದು ಶಕುಂತಲಾ ಎಚ್ಚರಿಸಿದಳು. ಆದರೆ ಇದನ್ನು ಭೂಮಿಕಾ ಕೇಳಲೇ ಇಲ್ಲ. ನಿನಗೆ ಏನು ಗೊತ್ತಾಗಿದೆಯೋ ಅದುವೇ ಸತ್ಯ. ನೀನು ಯುದ್ಧ ಘೋಷಣೆ ಮಾಡಿದ್ದೀಯಾ, ನಾನು ಅದನ್ನು ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೇನೆ ಎಂದು ಶಕುಂತಲಾ ಹೇಳಿದಳು. ಆಗ ಭೂಮಿಕಾ ಅದಕ್ಕೆ ಭೂಮಿಕಾ ಅವಕಾಶ ನೀಡಲ್ಲ, ಆಟ ಈಗ ಶುರು ಎಂದು ಆವಾಜ್ ಹಾಕಿದರು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ತಿರುವು ನಿರೀಕ್ಷಿಸಬಹುದಾಗಿದೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.